ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಟ್ಟ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಬಹುದೊಡ್ಡ ತಿರುವು ಸಿಕ್ಕಿರುವಂತದ್ದು. ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಟ್ಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸಾವಿನ ಸಮಾಧಿ ಅಗಿಯುತ್ತಿದ್ದಾರೆ. ಇದೀಗ ಎಸ್ಐಟಿಗೆ ಬಲ ಸಿಕ್ಕಂತಾಗಿರುವಂತದ್ದು. ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಡಲಾಗಿದೆ ಅನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹುದೊಡ್ಡ ತಿರುವನ್ನ ಕೊಡಲಾಗಿದೆ. ಶವ ಸಮಾಧಿ ಶೋಧಕ್ಕೆ ಬಹುದೊಡ್ಡ ತಿರುವು ಸಿಕ್ಕಂತಾಗಿರುವಂತದ್ದು. ರಣರೋಚಕ ಘಟ್ಟದತ್ತ ಹತ್ಯೆ ನಾಪತ್ತೆ ಪ್ರಕರಣ ಇದೀಗ ಹೋಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ತು ಮತ್ತೊಂದು ಸೀಕ್ರೆಟ್. ಸಾವಿನ ಸಮಾಧಿ ಅಗಿತಿದ್ದಾರೆ. ಎಸ್ಐಟಿಗೆ ಬಲ ಸಿಕ್ಕಂತಾಗಿದೆ. ಈಗಾಗಲೇ 10ನೇ ಪಾಯಿಂಟ್ ವರ್ಗೂ ಕೂಡ ಜಾಗಗಳನ್ನ ಅಗಿಯಲಾಗಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಎಲ್ಲವೂ ಕೂಡ ಸೋತೋಯ್ತು. ಅಯ್ಯೋ ಏನು ಸಿಗ್ತಾ ಇಲ್ವಲ್ಲ ಅಂತ ಅನ್ಕೊಂತಿದ್ರು. ಆಗ ಈಗ ಬಹುದೊಡ್ಡ ಘಟ್ಟದಲ್ಲಿರುವಂತದ್ದು. ಜೀವನದಲ್ಲಿ ಆಗಿರುವಂತಹ ಕಹಿ ಘಟನೆಗಳು, ಕಾನೂನು ಪ್ರಕ್ರಿಯೆ ನಡೆಸದೆ ಬಾಲಕಿ ಸಮಾಧಿ, ಎರಡ್ 2010ರಲ್ಲಿ ಹೆಣ್ಣು ಮಗಳ ಅನುಮಾನಾಸ್ಪದ ಸಾವಾಗಿತ್ತು. ಆ ಸಾವನ್ನ ಇದೀಗ ಹೊರಗಡೆ ಬೀಳ್ತಾ ಇರುವಂತದ್ದು. 15 ವರ್ಷದ ಬಾಲಕಿಯ ಶವವನ್ನ ಹೂತಿಟ್ಟ ಬಗ್ಗೆ ಮಾಹಿತಿ ದೊರಕಿದೆ. ಇದೀಗ ಎಸ್ಐಟಿಗೆ ಬಹುದೊಡ್ಡ ತಿರುವು ಸಿಗ್ತಾ ಇರುವಂತದ್ದು. ಬಲ ಸಿಕ್ಕಂತಾಗಿದೆ. ಶವದ ಜಾಗ ಗೊತ್ತಿರೋ ಬಗ್ಗೆ ಎಸ್ಐಟಿಗೆ ಸ್ಫೋಟಕ ಸುಳಿವು ಸಿಕ್ಕಿರೋದು. ಇಷ್ಟು ದಿನ ಕಾದಿರುವ ಗಳಿಗೆ ಬಂದಿದೆ. ಮತ್ತೊಬ್ಬ ಪ್ರತ್ಯಕ್ಷದರ್ಶಿಯಿಂದ ಹೂತಿಟ್ಟ ಬಗ್ಗೆ ದೂರನ್ನ ಕೊಡಲಾಗಿದೆ. ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡ್ತೀನಿ ಅಂತ ಹೇಳಿದ್ದಾನೆ ದೂರುದಾರ. ಈಗಾಗಲೇ ಶವವನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಸುಕುದಾರಿ ವ್ಯಕ್ತಿ ದೂರನ್ನ ಕೊಟ್ಟಿದ್ರು. ನಾನು ಇಷ್ಟು ವರ್ಷದಿಂದ ಶವವನ್ನ ಹೂತಿಟ್ಟಿದ್ದೆ, ಹಾಗಾಗಿ ಆ ಶವವನ್ನ ತೋರಿಸೋದಾಗಿ ಮುಸುಕುದಾರಿ ವ್ಯಕ್ತಿಯನ್ನು ಕೂಡ ಕರೆದುಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಬೀಡನ್ನ ಬಿಟ್ಟಿದ್ರು ಎಸ್ಐಟಿ ಅಧಿಕಾರಿಗಳು. ಇದೀಗ 10 ಜಾಗಗಳನ್ನ ಕೂಡ ಅಗಿಯಲಾಗಿದೆ. ಆದ್ರೆ ಕೇವಲ ಒಂದರಲ್ಲಿ ಮಾತ್ರ 12 ಮೂಳೆಗಳು ಪತ್ತೆಯಾಗಿತ್ತು. ಆದ್ರೆ ಇದೀಗ ಇನ್ನೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ದೂರುದಾರ ಮುಂದೆ ಬಂದಿದ್ದಾನೆ. ನಾನು ಪ್ರತ್ಯಕ್ಷ ಸಾಕ್ಷಿಯನ್ನ ತೋರಿಸ್ತೇನೆ, ಶವವನ್ನ ಹೂತಿಟ್ಟಿರುವಂತಹ ಜಾಗವನ್ನ ತೋರಿಸ್ತೇನೆ ಅಂತ ಮುಂದೆ ಬಂದಿರುವಂತದ್ದು. ನಿಮಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರವನ್ನ ನೀಡ್ತೇನೆ ಅಂತ ದೂರುದಾರ ಇದೀಗ ಮುಂದೆ ಬಂದಿದ್ದಾರೆ. ನಿನ್ನೆ ಬೆಳ್ತಂಗಡಿಯಲ್ಲಿ ಭೇಟಿಯಾಗಿ ಜಯಂತ್ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಈ ಬಗ್ಗೆ. ಜಯಂತ್ ಹೇಳಿಕೆಯಿಂದ ತನಿಖೆಗೆ ಮತ್ತಷ್ಟು ತಿರುವು ಸಿಗ್ತಾ ಇರುವಂತದ್ದು. ಇದೀಗ ಎಸ್ಐಟಿ ಅವ್ರಿಗೆ ತನಿಖೆಯನ್ನ ಸ್ವಲ್ಪ ಚುರುಕಾಗಿ ಮಾಡ್ತಾರೆ. ಯಾಕಂತ ಅಂದ್ರೆ ಅವ್ರಿಗೂ ಕೂಡ ಗೊಂದಲಗಳಾಗ್ತಾ ಇದ್ವು. ಮುಸುಕುದಾರಿ ವ್ಯಕ್ತಿ ತೋರಿಸಿದಂತಹ ಜಾಗದಲ್ಲಿ ಏನೂ ಸಿಗ್ತಾ ಇಲ್ಲ, ಏನಾಗ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ ಇದ್ರು. ಆದ್ರೆ ಇದೀಗ 2010ರಲ್ಲಿ ಹೆಣ್ಣು ಮಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಯಾವುದೇ ರೀತಿಯಾದಂತಹ ಪ್ರಕ್ರಿಯೆಯನ್ನ ಮಾಡದೆ ಶವವನ್ನ ಹೂಳಲಾಗಿತ್ತು. 15 ವರ್ಷದ ಬಾಲಕಿಯ ಶವವನ್ನ ಹೂತಿಟ್ಟಿದ್ದ ಬಗ್ಗೆ ಇದೀಗ ಮಾಹಿತಿಯನ್ನ ಕೊಡೋದಕ್ಕೆ ದೂರುದಾರ ಮುಂದೆ ಬಂದಿದ್ದಾನೆ. ಶವದ ಜಾಗ ಗೊತ್ತಿರೋದು, ಅದರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾನೆ. ಪ್ರತ್ಯಕ್ಷದರ್ಶಿಯಿಂದ ಮತ್ತೊಂದು ಸುಳಿವು ಸಿಗ್ತಾ ಇದೆ. ಇದೀಗ ಎಸ್ಐಟಿ ಅಧಿಕಾರಿಗಳಿಗೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಕೇವಲ ಮುಸುಕುದಾರಿ ವ್ಯಕ್ತಿ ಅಷ್ಟೇ ಅಲ್ಲ, ಇದೀಗ ಇನ್ನೊಬ್ರು ದೂರುದಾರರು ಕೂಡ ಬಂದಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸೋ ನಿಟ್ಟಿನಲ್ಲಿ ನಂಬರ್ ಅನ್ನ ಕೂಡ ಕೊಟ್ಟಿದ್ದು. ಜನಸಾಮಾನ್ಯರು ಯಾರಾದ್ರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿದ್ರೆ, ಸಾಕ್ಷಿದಾರರಿದ್ರೆ ದಯಮಾಡಿ ಕರೆಗಳನ್ನ ಮಾಡಿ ದೂರನ್ನ ಹೇಳಿ ಅನ್ನುವ ನಿಟ್ಟಿನಲ್ಲಿ, ಅಥವಾ ನಿಮ್ಗೇನಾದ್ರೂ ತಿಳಿದಿದ್ರೆ ಅದನ್ನ ಹೇಳಿ ಅನ್ನುವ ನಿಟ್ಟಿನಲ್ಲಿ ನಂಬರ್ ಕೂಡ ಕೊಟ್ಟಿದ್ರು.
ಅದಾದ ನಂತರ SITನವ್ರಿಗೆ ಸ್ವಲ್ಪ ಮಟ್ಟಿನ ಕಷ್ಟ ಆಯ್ತು. ಯಾಕಂತ ಅಂದ್ರೆ ಎಲ್ಲರೂ ಕೂಡ ಪ್ರಕರಣದ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಯಾವ ರೀತಿ ತನಿಖೆಯನ್ನ ಮಾಡಬೇಕು ಅನ್ನೋದಕ್ಕೋಸ್ಕರ ಕೆಲವೊಂದಷ್ಟು ಮಾಹಿತಿಯನ್ನ ಕೊಡೋದಕ್ಕೋಸ್ಕರ ಫೋನ್ಗಳನ್ನ ಮಾಡ್ತಾ ಇದ್ರು. ಆದ್ರೆ ಯಾರು ಕೂಡ ದೂರನ್ನ ಕೊಡೋದಕ್ಕೋಸ್ಕರ ಫೋನ್ಗಳನ್ನ ಮಾಡ್ತಾ ಇರ್ಲಿಲ್ಲ. ಆದ್ರೆ ಮೊದಲ ಬಾರಿಗೆ ಇದೀಗ SIT ಅಧಿಕಾರಿಗಳಿಗೆ ಮತ್ತೊಬ್ಬ ಪ್ರತ್ಯಕ್ಷದರ್ಶಿ ಹೂತಿಟ್ಟ ಬಗ್ಗೆ ದೂರನ್ನ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. 15 ವರ್ಷದ ಬಾಲಕಿ ಸಾವಿನ ರಹಸ್ಯ ಇದೀಗ ಬಯಲಾಗುತ್ತಾ, ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರವನ್ನ ನೀಡ್ತೇನೆ ಅಂತ ಮುಂದೆ ಬಂದಿದ್ದಾನೆ ದೂರುದಾರ. ನಿನ್ನೆ ಬೆಳ್ತಂಗಡಿಯಲ್ಲಿ ಭೇಟಿಯಾಗಿ ಜಯಂತ್ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಟಿ ಜಯಂತ್ ಹೇಳಿಕೆಯಿಂದ ತನಿಖೆಗೆ ಮತ್ತಷ್ಟು ತಿರುವು ಸಿಕ್ಕಿರುವಂತದ್ದು. ಈಗಾಗಲೇ ಧರ್ಮಸ್ಥಳದಲ್ಲಿ ಕೆಲವೊಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೇವಲ ಒಬ್ಬ ವ್ಯಕ್ತಿ ದೂರನ್ನ ಕೊಡೋದಕ್ಕೆ ಮುಂದೆ ಬರ್ತಾರೆ. ಅವರೇ ನಾನು ಈ ಪ್ರಕರಣಗಳಲ್ಲಿ ಶವವನ್ನ ಹೂತಿಟ್ಟಿದ್ದೇನೆ ಇಷ್ಟು ವರ್ಷಗಳಿಂದ ಅಂತ ಹೇಳ್ಬಿಟ್ಟು ಕೇರಳದಲ್ಲಿ ಇದ್ದಂತಹ ವ್ಯಕ್ತಿ ಇದೀಗ ಬಂದು ದೂರನ್ನ ಕೊಡ್ತಾರೆ. ಅದಾದ ನಂತರ ಕೇಸ್ SITಗೆ ವರ್ಗಾವಣೆ ಆಗುತ್ತೆ. ಇದೀಗ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಮುಸುಕುದಾರಿ ವ್ಯಕ್ತಿ ತೋರಿಸಿದ್ದ 13 ಜಾಗಗಳ ಪೈಕಿ ಈಗಾಗಲೇ 10 ಜಾಗಗಳನ್ನ ಅಗೆಯಲಾಗಿದೆ. ಕೇವಲ ಒಂದರಲ್ಲಿ ಮಾತ್ರ ಒಂದು ರೀತಿಯಾದಂತಹ ಅಸ್ಥಿಪಂಜರ, ಅದೇ ರೀತಿಯಾಗಿ 12 ಮೂಳೆಗಳು ದೊರೆತಿದ್ವು. ಆದ್ರೆ ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಕ್ಲೂಗಳು ಸಿಕ್ಕಿರ್ಲಿಲ್ಲ, ಕುರುಹುಗಳು ಸಿಕ್ಕಿರ್ಲಿಲ್ಲ. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೂಡ ಗೊಂದಲಕ್ಕೀಡಾದ್ರು. ಆದ್ರೆ ಇದೀಗ ಟ್ವಿಸ್ಟ್ ಸಿಕ್ಕಿರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶವ ಸಮಾಧಿ ಶೋಧಕ್ಕೆ ಬಹುದೊಡ್ಡ ತಿರುವು ಸಿಕ್ಕಂತಾಗಿದೆ. ಯಾಕಂತ ಅಂದ್ರೆ ಇನ್ನೊಬ್ಬ ದೂರುದಾರ ನಾನು ಶವವನ್ನ ಹೂತಿಟ್ಟಿರುವ ಬಗ್ಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಮಗೆ ತೋರಿಸ್ತೇನೆ ಅನ್ನುವ ಮಾಹಿತಿಯನ್ನ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಹಾಗಾಗಿ SIT ಅಧಿಕಾರಿಗಳಿಗೆ ಮತ್ತೊಂದು ಸೀಕ್ರೆಟ್ ಸಿಕ್ಕಂತಾಗಿದೆ. ಇದೀಗ ಇನ್ನೂ ತನಿಖೆಯನ್ನ ಚುರುಕುಗೊಳಿಸ್ತಾರೆ. ಸಾವಿನ ಸಮಾಧಿಯನ್ನ ಅಗಿತಾ ಇದ್ದಾರೆ SITಗೆ. ಇದೀಗ ಬಲ ಸಿಕ್ಕಂತಾಗಿರುವಂತದ್ದು. ಯಾಕಂತ ಅಂದ್ರೆ 2010ರಲ್ಲಿ ಒಂದು ಬಾಲಕಿಯ ಸಾವಾಗುತ್ತೆ, 15 ವರ್ಷದ ಬಾಲಕಿಯ ಸಾವು. ಆ ಸಾವಿಗೆ ಸಂಬಂಧಪಟ್ಟಂತೆ ನಾನು ಜಾಗವನ್ನ ತೋರಿಸ್ತೇನೆ ಅನ್ನುವ ನಿಟ್ಟಿನಲ್ಲಿ ಮುಂದೆ ಬಂದಿದ್ದಾನೆ ಪ್ರತ್ಯಕ್ಷ ಸಾಕ್ಷಿ. ಹಾಗಾಗಿ SITಗೆ ಬಲ ಸಿಕ್ಕಂತಾಗಿದೆ. ಇನ್ನು ತನಿಖೆಯನ್ನ ಚುರುಕನ್ನಗೊಳಿಸ್ತಾರೆ. ಅದಾದ ನಂತರ ಕೆಲವೊಂದಷ್ಟು ಮಾಹಿತಿಗಳನ್ನ ಹೊರತರ್ತಾರೆ. ಇವಾಗ ಆ ವ್ಯಕ್ತಿಯಿಂದನೂ ಕೂಡ ದೂರನ್ನ ದಾಖಲಿಸಿಕೊಂಡು ಮಾಹಿತಿಯನ್ನ ಪಡಿತಾರೆ. ಟಿ ಜಯಂತ್ ಹೇಳಿಕೆಯಂತೆ ನಾಳೆ ನಡೆಯುತ್ತಾ ತನಿಖೆ. ಈಗಾಗಲೇ ಟಿ ಜಯಂತ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆಯಿಂದ ಮತ್ತಷ್ಟು ಉತ್ಖನನ ಕಾರ್ಯ ಚುರುಕಾಗುವಂತದ್ದು. ಭಾನುವಾರದ ಹಿನ್ನೆಲೆಯಿಂದ ಶೋಧ ಕಾರ್ಯಕ್ಕೆ ರಿಲೀಫ್ ಅನ್ನ ಕೊಡಲಾಗಿದೆ. ಯಾವುದೇ ರೀತಿಯಾದಂತಹ ಶೋಧ ಕಾರ್ಯ ಇಂದು ನಡೀತಾ ಇಲ್ಲ. ನಾಳೆ ಇನ್ನುಳಿದಂತಹ 5 ಪಾಯಿಂಟ್ಗಳ ಶೋಧ ಕಾರ್ಯವನ್ನ ನಡೆಸಲಾಗುತ್ತೆ. ಇವತ್ತೊಂದೇ ಒಂದು ದಿನ SIT ಅಧಿಕಾರಿಗಳು ರಿಲೀಫ್ ಅನ್ನ ಕೊಟ್ಟಿದ್ದಾರೆ. ಯಾಕಂತ ಅಂದ್ರೆ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿನ ರಿಲೀಫ್ ಇರ್ಲಿ ಅಂತ ಯಾವುದೇ ರೀತಿಯಾದಂತಹ ಶೋಧ ಕಾರ್ಯವನ್ನ ನಡೆಸ್ತಾ ಇಲ್ಲ. ಆದ್ರೆ ನಾಳೆಯಿಂದ ನುಳಿದಂತಹ 5 ಜಾಗಗಳಲ್ಲಿ ಅಗೆಯುವ ಕೆಲಸವನ್ನ ಮಾಡ್ತಾರೆ. ಜೊತೆಯಲ್ಲಿ ಇವಾಗ ಏನು ಪ್ರತ್ಯಕ್ಷ ಸಾಕ್ಷಿ ಬಂದಿದ್ದಾರೆ ಮುಂದೆ, ಅವರು ತೋರಿಸುವ ಜಾಗವನ್ನ ಕೂಡ ಮಾರ್ಕ್ ಮಾಡಿ ಅಗೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಅಂದ್ರೆ ಈಗಾಗಲೇ ನಿನ್ನೆ ನಡೆದಂತಹ ಶೋಧ ಕಾರ್ಯದಲ್ಲಿ ಜಿಟಿ ಮಳೆ ಆಗ್ತಾ ಇತ್ತು. ಆ ಮಳೆಯ ಮಧ್ಯದಲ್ಲೂ ಕೂಡ 9 ಮತ್ತು 10ನೇ ಜಾಗವನ್ನ ಅಗೆಯಲಾಗಿದೆ. ಆದ್ರೆ ಯಾವುದೇ ರೀತಿಯಾದಂತಹ ಕುರುಹು ಸಿಗ್ಲಿಲ್ಲ. ಇದರಿಂದ ನಿರಾಸೆಯನ್ನ ವ್ಯಕ್ತಪಡಿಸಿದ್ರು. ಈವನ್ SIT ಅಧಿಕಾರಿಗಳಿಗೂ ಕೂಡ ಗೊಂದಲ ಉಂಟಾಗ್ತಾ ಇತ್ತು. ಏನ್ ನಡೀತಾ ಇದೆ, ಇಷ್ಟೊಂದು ಜಾಗಗಳನ್ನ ಅಗದ್ರು ಕೂಡ ಯಾವುದೇ ರೀತಿಯಾದಂತಹ ಕುರುಹು ಸಿಗ್ತಾ ಇಲ್ಲ. ಜೊತೆಲಿ ಮುಸುಕುದಾರಿ ವ್ಯಕ್ತಿ ಕೂಡ ನಿರಾಸೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈಗ ಬಂದಿರುವಂತಹ ಟ್ವಿಸ್ಟ್ ನಿಂದ SIT ಅಧಿಕಾರಿಗಳಿಗೂ ಕೂಡ ಸ್ವಲ್ಪ ಮಟ್ಟಿನ ನಿರಾಳತೆ ಆಗ್ತಾ ಇದೆ. ಅದೇ ರೀತಿಯಾಗಿ ಮುಸುಕುದಾರಿ ವ್ಯಕ್ತಿಗೂ ಕೂಡ ಬಲ ಸಿಕ್ಕಂತಾಗಿರುವಂತದ್ದು. ಯಾಕಂದ್ರೆ ಇನ್ನೊಬ್ಬ ದೂರುದಾರ ಮುಂದೆ ಬಂದಿದ್ದಾನೆ ದೂರನ್ನ ಕೊಡೋದಿಕ್ಕೆ. ಹಾಗಾಗಿ ಈ ಒಂದು ಪ್ರಕರಣ ಬೇರೆ ತಿರುವಿನಲ್ಲಿ ಹೋಗ್ತಾ ಇದೆ. 15 ವರ್ಷದ ಬಾಲಕಿಯನ್ನ, ಅಪ್ರಾಪ್ತೆ ಬಾಲಕಿಯನ್ನ ಇದೀಗ ಹೂತಿಟ್ಟಿರುವ ಬಗ್ಗೆ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ನಾನು ಕೂಡ ಇದನ್ನ ನೋಡಿದ್ದೀನಿ, ಜಾಗವನ್ನ ತೋರಿಸ್ತೀನಿ ಅಂತ ಇದೀಗ ಟಿ ಜಯಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮಗೆ ಎಲ್ಲಾ ರೀತಿಯಾದಂತಹ ಸಹಕಾರವನ್ನ ಕೊಡ್ತೀನಿ, ಎಲ್ಲಾ ರೀತಿಯಲ್ಲೂ ಕೂಡ ನಿಮಗೆ ಸಹಕರಿಸ್ತೀನಿ ಎನ್ನುವ ನಿಟ್ಟಿನಲ್ಲಿ ಜಾಗವನ್ನ ತೋರಿಸೋದಿಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ನಾಳೆ ಈ ಒಂದು ಶೋಧ ಕಾರ್ಯ ಮುಂದುವರಿಯುತ್ತಾ ಏನ್ ನಡೆಯುತ್ತೆ, ನಾಳೆ ನುಳಿದಂತಹ 5 ಜಾಗಗಳನ್ನ ಅವರು ಅಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರ, ಅಥವಾ ಇದು ಇವಾಗ ಹೊಸದಾಗಿ ಬಂದಿರುವಂತಹ ದೂರುದಾರ ತೋರಿಸುವಂತಹ ಜಾಗವನ್ನ ಅಗೆಯುವಲ್ಲಿ ತಮ್ಮ ಕೆಲಸವನ್ನ ನಿರಂತರ ಮಾಡ್ತಾರ ನೋಡ್ಬೇಕು. ಯಾಕಂತ ಅಂದ್ರೆ ಈಗಾಗಲೇ ಧರ್ಮಸ್ಥಳದ ಶವವನ್ನ ಹೂತಿಟ್ಟ ಪ್ರಕರಣ ಎಲ್ಲಾ ಕಡೆನೂ ಕೂಡ ಕುತೂಹಲವನ್ನ ಎಬ್ಬಿಸಿದೆ. ಈ ನಿಟ್ಟಿನಲ್ಲಿ ನಿನ್ನೆ ಅಗದಂತಹ ಜಾಗಗಳಲ್ಲಂತೂ
9ನೇ ಜಾಗಕ್ಕೆ ಎಲ್ಲರೂ ಕೂಡ ಕಾಯ್ದು ಕೂತಿದ್ರು. ಯಾಕಂತಂದ್ರೆ ಮುಸುಕುದಾರಿ ವ್ಯಕ್ತಿನೂ ಕೂಡ ಹೇಳಿದ್ರು, ಸಾಮಾನ್ಯವಾಗಿ 4 ರಿಂದ 5 ಶವವನ್ನ ನಾನು ಇದೇ ಜಾಗದಲ್ಲಿ ಹೂತಿಟ್ಟಿದ್ದೇನೆ ಅನ್ನುವ ಪ್ರಶ್ನೆಯನ್ನ ಕೂಡ ಉತ್ತರವನ್ನ ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ನಾಳೆ ಏನಾಗಬಹುದು ಅನ್ನುವ ಕುತೂಹಲ ಇದೀಗ ಮತ್ತಷ್ಟು ಚುರುಕಾಗಿರುವಂತದ್ದು. ಉತ್ಖನನ ಕಾರ್ಯ ಚುರುಕಾಗುತ್ತೆ ನಾಳೆಯಿಂದ ಮತ್ತಷ್ಟು. ಭಾನುವಾರದ ಹಿನ್ನೆಲೆ ಶೋಧ ಕಾರ್ಯಕ್ಕೆ ರಿಲೀಫ್ ಅನ್ನ ಕೊಡ್ಲಾಗಿತ್ತು ಇಂದು, ಆದ್ರೆ ನಾಳೆಯಿಂದ ಯಾವುದೇ ರೀತಿಯಾದಂತಹ ರಿಲೀಫ್ ಇಲ್ಲ. ಮತ್ತೆ ಶೋಧ ಕಾರ್ಯಕ್ಕೆ ಇಳಿತಾರೆ, ಪಾಯಿಂಟ್ ಗಳಿಗೆ ಹೋಗ್ತಾರೆ, ಶೋಧ ಕಾರ್ಯವನ್ನ ಆರಂಭಿಸ್ತಾರೆ. ಅಖಾಡಕ್ಕೆ ಇಳಿದಿದೆ ಇದೀಗ ವಿಶೇಷ ತನಿಖಾ ತಂಡ. ಮತ್ತೊಂದು ಮೇಜರ್ ಬಲ ಸಿಕ್ಕಂತಾಗಿರುವಂತದ್ದು ಮತ್ತೊಬ್ಬ ದೂರುದಾರನಿಂದ.